ಎಲ್ರಿಗೂ ನಮಸ್ಕಾರ. ಎಲ್ರಿ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ನಿಮ್ಮೆಲ್ರಿಗೂ ಕೂಡ ಕೋಮಲ ಬಿಲಿವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಬಂದು 10 ಗಂಟೆ ಆಗಿದೆ. ತಿಂಡಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ಬೋದು, ಇಡ್ಲಿ ಬಾಳೆ ಎಲೆ ಸ್ವಲ್ಪ ಎಲ್ಲ ಹಳೇದಾಗಿದೆ. ಅಂದರೆ ತಂದೇನು ಜಾಸ್ತಿ ದಿನ ಆಗಿರಲಿಲ್ಲ, ಒಂದು 2 ದಿನ ಆಗಿತ್ತು ಅಷ್ಟೇ. ಬಿಸಿಲಿಗೆ ಈ ರೀತಿ ಆಗಿದೆ. ಆದರೂ ತೊಂದರೆ ಇಲ್ಲ ಅಂತ ಬಾಳೆ ಎಲೆಯಲ್ಲಿ ಇಡ್ಲಿ ಬಿಡ್ತಾ ಇದ್ದೀನಿ. ಇಡ್ಲಿ ಪಲ್ಯ ಚಟ್ನಿ ಎಲ್ಲ ರೆಡಿ ಆಗಿದೆ. ಈ ಬೇಸಿಗೆಯಲ್ಲಿ ಏನು ತಿನ್ನೋದೋ ಏನು ಬಿಡೋದೋ, ಬರೀ ನೀರು ಜಾಸ್ತಿ ಕುಡೀರಿ, ತಿಂಡಿ ಸ್ವಲ್ಪ ಕಡಿಮೆ ತಿಂದರೂ ಪರವಾಗಿಲ್ಲ, ಲಿಕ್ವಿಡ್ ಐಟಮ್ ತಿನ್ನಿ. ಯಾಕಂತಂದರೆ ಬಾಡಿ ಅಂದರೆ ಬಿಸಿಲು ತುಂಬ ಜಾಸ್ತಿ ಇದೆ, ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಇಡ್ಲಿ ಪಾತ್ರೆಗೆ ನಾವು ಈ ರೀತಿ ಹುಣಸೆ ಹಣ್ಣನ್ನು ಹಾಕ್ತೀವಿ. ಯಾಕಂತಂದರೆ ನಾವು ಸ್ವಲ್ಪ ಒಂದು ಕೆಲಸ ಅಲ್ಲ ನಂದು, ಆಚೆ ಎಲ್ಲಾದರೂ ಹಾಗೆ ಬಿಟ್ಬಿಟ್ಟು ಹೋದಾಗ ಪಾತ್ರೆಯಲ್ಲಿರ್ತಕ್ಕಂಥ ನೀರು ಖಾಲಿಯಾಗಿ ಏನಾದರೂ ತಳ ಹೊತ್ತಬಹುದು. ಅದಕ್ಕೋಸ್ಕರ ಹುಣಸೆ ಹಣ್ಣು ಹಾಕಿದರೆ ಜಾಸ್ತಿ ಒತ್ತೋದಿಲ್ಲ. ಅದಕ್ಕೋಸ್ಕರ ಹುಣಸೆ ಹಣ್ಣಂತೂ ಹಾಕ್ಬಿಟ್ಟೆ. ಈಗ ಇಡ್ಲಿಗೆ ಆಲ್ರೆಡಿ ರೆಡಿಯಾಗಿದೆ, ನೀರು ಕೂಡ ಮಾಡ್ತಾ ಇದೆ. ಇಡ್ಲಿ ಬಿಡ್ತೀನಿ ಇವಾಗ. ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಸರಿ ಬರೋದಕ್ಕೇನು ತೊಂದರೆ ಇಲ್ಲ. ಅಂದರೆ ಈಗ ತಾನೇ ಬೇಸಿಗೆ ಶುರುವಾಗಿರೋದ್ರಿಂದ ಚಳಿಗಾಲದಲ್ಲಿ ಸ್ವಲ್ಪ ಸರಿ ಬರಬೇಕು ಅಂತಂದರೆ ಸರ್ಕಸ್ ಮಾಡಬೇಕು. ಬಿಸಿ ಮಾಡೋದಾಗಲಿ, ಉದ್ದಿನ ಬೇಳೆ ಜಾಸ್ತಿ ಹಾಕೋದಾಗಲಿ, ಬೇಗ ರುಬ್ಬಿಡೋದಾಗಲಿ ಈ ಥರ. ಆದರೆ ಬೇಸಿಗೆಯಲ್ಲಿ ಸ್ವಲ್ಪ ಹುಳಿನೇ ಬಂದ್ಬಿಡುತ್ತೆ ಜಾಸ್ತಿ ಅಂತ ನೋಡಿ. ನಾವಿರೋರು ಇಬ್ಬರೇ ಆಗಿರೋದ್ರಿಂದ ಎಷ್ಟೇ ಕಡಿಮೆ ರುಬ್ಬನ ಒಂದೇ ಒಂದು 5 ಇಡ್ಲಿ ಆದರೆ ಒಂದು ಟೈಮಿಗೆ ಮುಗ್ದೋಗುತ್ತೆ, ಸಾಕು. ಇನ್ನು ಮಧ್ಯಾಹ್ನ ಆಮೇಲೆ ತಿನ್ನಬೇಕಾಗುತ್ತೆ ಉಳಿದ್ರೆ ಅಂತ ಹೇಳಿ ಕಡಿಮೆ ಹಾಕೋಣ ಅಂತ ಹೋದ್ರು ತೀರಾ 5 ಇಡ್ಲಿಗೆಲ್ಲ ಹಾಕೋಕ್ಕಾಗೋದಿಲ್ಲ. ಹಳ್ಳಿ ಕಡೆ ಯಾರಾದರೂ ತಿಂಡಿಗೆ ಬಂದರೆ ತಿಂಡಿ ತಿಂದ್ರಿ ಅನ್ನೋಕ್ಕಾದ್ರೂ, ಇಡ್ಲಿ ಆದರೆ ಈ ಥರ ಬ್ಯಾಟರ್ ಇಡ್ಲಿ ಇದ್ರೇ ನಾವು ತಿಂಡಿ ತಿನ್ನಕ್ಕಾಗೋದು. ಇಲ್ಲ ಅಂತಂದರೆ ಬೇಜಾರಾಗುತ್ತೆ. ಅದರಿಂದ ಸ್ವಲ್ಪ ಜಾಸ್ತಿನೇ ಆಗಿದೆ, ಪರವಾಗಿಲ್ಲ ಬಿಡಿ. ಸಂಜೆನೋ ಮಧ್ಯಾಹ್ನನೋ ಬಿಸಿ ಇಡ್ಲಿ ಬಿಟ್ಕೊಂಡು ತಿಂದರೆ ಆಯಿತು, ತೊಂದರೆ ಇಲ್ಲ. ಈಗ ಇಡ್ಲಿ ಇಟ್ಟು ತಿಂಡಿ ತಿಂತೀನಿ. ಹೇಗೆ ಅಂದ್ರೆ ಮುಂದಿನ ಕೆಲಸ ಏನೇನಿದೆ ಅಂತ ಅಂದರೆ ತುಂಬ ಕೆಲಸ ಇದೆ. ನೋಡೋಣ ಅದು ಯಾವ್ದು ಕೆಲಸ ಆಗುತ್ತೆ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಅದೇ ಹೇಳಿದ್ನೆಲ್ಲ ಮತ್ತೆ ಹೇಳ್ತೀನಿ. ಈ ಥರ ಮಾಡೋ ಬರದಲ್ಲಿ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ಯಾಕಂತಂದರೆ ನಾನೇನು ಮೇಧಾವಿ ಅಲ್ಲ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ತಿದ್ಕೊತೀನಿ. ನಿಮ್ದೇನು ತಪ್ಪು ಅಂತ ಹೇಳೋದಿಲ್ಲ, ಕಮೆಂಟ್ ಮಾಡಿ ಹೇಳಿ. ನನ್ನ ಹಳ್ಳಿ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಡೇ ಶುರು. ಅದಾಕು ಸ್ವಚ್ಛ ಅಲ್ಲ ಹಾಕಿಲ್ಲ. ಸೊ ಮತ್ತೆ ನಾನು ಮಾತಾಡೋಕ್ಕಾಗತ್ತೆ. ಹೂವಿನಂಥ ಬಾಳೆ ಎಲೆ ಇಡ್ಲಿ ರೆಡಿ ಆಯ್ತು. ಅದು ಹೂವಂಗೆ ಬಂದೈತ, ಕಲ್ಲಂಗೆ ಬಂದೈತ. ಇವಾಗ ಬೇಸಿಗೆ ಕಾಲ ಅಲ್ವಾ ರೇ? ಹಾಂ ಸುಡುತ್ತೆ ಬಟ್ಟೆ ತಾಳೆ. ಹೂವಂಗೆ ಬಂದೈತ. ಹೂ ಥರ ಬಂದಿದೆಯಾ? ಹಾಂ ಫೈನ್. ಹಾಂ ಸುಡ್ತಾ ಐತೆ. ತೋರಿಸ್ತೀನಿ ತಡಿ. ಬಿಡು, ಸುಡ್ತಾ ಐತೆ. ಹೂವಿನಂಗೆ ಇದ್ರೆ ಹೂವಿನಂಗೆ ಬಂದೈತೆ. ಹಾಂ ಬಿಸಿ ಇಡ್ಲಿ ತಿಂದು ಇಡ್ಲಿಗೆ ಏನು ಮಾಡಿದ್ಯಾ? ತೋರಿಸ್ಬಿಡ್ತೀನಿ ತಡಿಯಪ್ಪ. ಹತ್ತು ಹಾಕು ಆ ಕಡೆಕ್ಕೆ. ಅಯ್ಯೋ ಸುಡ್ತಾ ಇತ್ತಲ್ಲ. ನೀವೇನು ಮಾಡಿದ್ರಿ ಅಂತ ಹಿಂಗೆ ಕೇಳ್ತಾ ಇದ್ದೆ, ಕಾಣಿಸ್ತಾ ಇದ್ದೆ ಏನು ಮಾಡಿದ್ದೀನಿ ಅಂತ. ಹಾಂ ಸಾಕು ಇಷ್ಟೇ ಅಂತ ಆಫ್ ಮಾಡಿದೆ. ಹಾಂ ಸಾಕು. ಕೆಂಪೈತಲ್ರಿ, ನೀರು ಹೆಚ್ಚಾಯ್ತೇನೋ. ಹೆಂಗಂದೈತೆ? ಫೈನ್ ಪಲ್ಯ ಹಾಕ್ತೀನಿ ತಡ್ರಿ. ಈ ಇಡ್ಲಿ ತಿಂದು ನೀರು ಕುಡಿಯೋದೇ ಇವತ್ತೆಲ್ಲ. ಏನು ಪಲ್ಯ ಅದು? ಕೂಟು ಪಲ್ಯ. ಕೂಟ್ ತರಕಾರಿ, ಬಟಾಣಿ, ಚಟ್ನಿ. ತುಪ್ಪ ಇಲ್ಲ? ಬೇಡ ಐತೆ, ಆದ್ರೂ ಸಪ್ಪೆ ಆಗುತ್ತೆ. ನೋಡ್ತಿದ್ರೆ ಯಾರಿಗೆಲ್ಲ ತಿನ್ಬೇಕು ಅನ್ಸುತ್ತೆ. ಬನ್ನಿ ಬಿಸಿ ಇಡ್ಲಿ ತಿಂದು ಇವತ್ತಿನ ದಿನ ಶುರು ಮಾಡೋಣ. ದಿನ ಬೆಳಗಾದರೆ ಹೆಣ್ಮಕ್ಳಿಗೆ ಕೆಲಸಗಳಂತೂ ಮುಗಿಯೋದೇ ಇಲ್ಲ.
ಇವತ್ತು ನನ್ನ ಕೆಲಸ ಏನಂತಂದರೆ ಹಿಟ್ಟುಗಳೆಲ್ಲ ಖಾಲಿಯಾಗಿ ಅದ್ರ ಜೊತೆ ಬಾಕ್ಸ್ಗಳು ಕೂಡ ಜಾಸ್ತಿ ದಿನದಿಂದ ಹಿಟ್ಟು ಖಾಲಿಯಾಗಿರಲಿಲ್ಲ, ಗಲೀಜಾಗಿತ್ತು ಅಂತೇಳಿ ಎಲ್ಲ ಹಿಟ್ಟಿನ ಬಾಕ್ಸ್ಗಳ್ನು ಕೂಡ ತೊಳೆದು ಬಿಸಿಲಲ್ಲಿ ಒಣಗೋದಕ್ಕೆ ಇಡ್ತಾ ಇದ್ದೀನಿ. ಅವು ಒಣಗೋದ್ರೊಳಗಡೆ ಹಿಟ್ಟನ್ನೆಲ್ಲ ಜರಡಿ ಮಾಡೋಣ ಅಂತ. ಇದು ಮೊದಲನೇ ಕೆಲಸ. ಇವತ್ತಂತೂ ತುಂಬ ಕೆಲಸ ಇದೆ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಇವತ್ತಿನ ವ್ಲಾಗ್ಗೆ ನಿಮ್ಮ ಸಪೋರ್ಟು ಬೇಕೇ ಬೇಕು. ಈ ಬೇಸಿಗೆಗಾಲ ಬರ್ತಿದ್ದಂಗೆ ಚಳಿಗಾಲನೇ ಚಂದ ಅಪ್ಪ. ರಾತ್ರಿ ಹೊತ್ತು ಒದ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರೋದು, ಮಧ್ಯಾಹ್ನದೊತ್ತು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ವಿ ಅಂತ ಅನ್ನಿಸ್ಬೋದು. ಈ ಬೇಸಿಗೆಗಾಲ ಹೆಂಗಂತಂದರೆ ಹೊಟ್ಟೆ ಹಚ್ಕೊಂಡು ಇರೋಕ್ಕಾಗೋದಿಲ್ಲ, ಹೊಟ್ಟೆ ತುಂಬ ತಿಂದ್ರಂತೂ ನಿದ್ದೆ ಅಂತೂ ಪಕ್ಕ. ಕೆಲಸ ಮಾಡೋದಕ್ಕೆಲ್ಲ ಬೇಜಾರು, ಬಿಸಿಲಲ್ಲಿ ಆಚೆ ಹೋಗಂಗಿಲ್ಲ, ಮನೆ ಒಳಗೂ ಇರೋಕ್ಕಾಗೋದಿಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಆದರೂ ಕೂಡ ಇವತ್ತಿನ ಕೆಲಸ ನಿಲ್ಸಂಗಿರಲಿಲ್ಲ. ಹಿಟ್ಟುಗಳೆಲ್ಲ ಖಾಲಿಯಾಗಿ ತುಂಬ ದಿನವೇ ಆಗಿತ್ತು. ಆಲ್ರೆಡಿ ಹಿಟ್ಟುಗಳನ್ನ ಸಾಲ ಕೂಡ ಮಾಡಿದ್ದೆ ನನ್ನ ತಂಗಿ ಮನೆ ಮತ್ತು ನನ್ನ ನಾದಿನಿ ಮನೇಲಿ. ಅದರಿಂದ ಫೈನಲ್ ಆಗಿ ಹಿಟ್ಟುಗಳನ್ನೆಲ್ಲ ಮಿಲ್ಗೆ ಹಾಕಿಸ್ಕೊಂಬಂದು ಇವತ್ತು ಜರಡಿ ಮಾಡಿ ಬಾಕ್ಸ್ಗಳು ತೊಳೆದಿಟ್ಟು ತುಂಬಿಡೋಣ ಅಂತ ಕೂತ್ಕೊಂಡೇ ಬಿಟ್ಟೆ. ಗಾಳಿ ಬಿಸ್ತಾ ಇದೆಯಾ, ತೂರ್ಕೊಂಡು ಹೋಗ್ತಾ ಇದ್ದಿಲ್ಲ. ಒಳಗೆ ಇಟ್ಕೊಳ್ಳೋಣ ಆದರೆ ಧೂಳು ತುಂಬ್ಕೊಳ್ಳುತ್ತೆ, ಈಚೆಗೆ ಬಂದರೆ ಗಾಳಿ ಬೀಸುತ್ತೆ. ಯಾವ ಕೆಲಸ ಮಾಡೋಕೆ ಹೋದ್ರೂ ಕಷ್ಟ. ಬೇಸಿಗೆಯಲ್ಲಿ ಯಾವುದು ಕೆಲಸನೇ ಮಾಡಬಾರ್ದು, ಸುಮ್ಮನೆ ನಿದ್ದೆ ಮಾಡಬೇಕು. ಸರಿ ಫ್ರೆಂಡ್ಸ್, ಈಗ ಈ ಕೆಲಸನೂ ಕೂಡ ಕಂಪ್ಲೀಟ್ ಆಯಿತು. ಹಿಟ್ಟುಗಳನ್ನೆಲ್ಲ ಜರಡಿ ಮಾಡಿದಾಯಿತು, ಅಂದರೆ ಎಲ್ಲ ಖಾಲಿಯಾಗಿತ್ತು ಅಂತ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿ ಈಗ ಇದನ್ನೆಲ್ಲ ಎತ್ತಿ ಇಟ್ಬಿಟ್ರೆ ಇನ್ನು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗೋದೆ. ಬನ್ನಿ ಬೇರೆ ಕೆಲ್ಸಕ್ಕೆ ಹೋಗೋಣ. ಯಪ್ಪ ಬಿಸಿಲು. ಅಯ್ಯೋ, ನನ್ನ ಮನಿ ಪ್ಲ್ಯಾಂಟ್ ಯಾಕೆ ಹಿಂಗಾಯ್ತು, ಎಲ್ಲ ಕಿತ್ಕೊಂಬಿದ್ದೈತೆ. ತರಿಕ ನೋಡಿ, ಕಿತ್ಕೊಂಬಿದ್ದುಬಿಟ್ಟೈತೆ. ಅಲ್ಲಿ ಕ್ಲಿಪ್ ಹಾಕಿದ್ದೆ, ಗಮ್ ಇಟ್ಕೊಂಡಿರ್ಬೇಕಾಯ್ತು. ಯಪ್ಪ ಬಿಸಿಲಿಗೆ ಮ್ಯಾಕ್ ಹೋಗ್ತಾಯಿದ್ವಿ, ಯಾಕಂತಂದರೆ ಸೋಲಾರಿಗೆ ನೆರಳು ಮಾಡೋಕ್ಕೆ. ಬನ್ನಿ ವರ್ಷ ಇದು ಹೋಗೈತೆ ಅಂತ ಎಷ್ಟು ಚೆನ್ನಾಗಿ ತಾಮ್ರದ್ದಾಗೈತಲ್ರಿ. ಇದ್ರೊಳಗೆ ತಾಮ್ರ ಇರುತ್ತಾ? ಹಾಂ, ಕಾಪರ್ ಇರಲ್ವಾ? ಮತ್ತು ಏನು ಹಾಕಿರ್ತಾರೆ ಅದ್ರೊಳಗೆ? ಕಾಪರ್ ಇರ್ಬೇಕಣ್ರಿ. ಆ ಕಡೆ ಈ ಕಡೆ ಕರೆಕ್ಟಾಗಿ ಮದ್ದಿದ್ದೊಂದು ಡಮಾರ ಆಯ್ತು ನೋಡು. ಅದಕ್ಕೆ ಇನ್ನು ಬೇರೆವು ಈ ವರ್ಷ ಒಂದೆರಡು ಹೋದವು. ನೀನು ಡೈಲಿ ಬಿಸಿಲು ಕಡಿಮೆ ಆದಾಗ ಹೇಳು ಅಂದು ಬೇಸಿಗೆನೇ ಮುಗ್ದೋಗತ್ತೆ. ಅದಕ್ಕೆ ಫೈನಲ್ಲಾಗಿ ಇವತ್ತು ಸೋಲಾರಿಗೆ ಸನ್ಮಾನ, ಶಾಲೋತ್ಸಿ. ಹಾಂ, ಬೇಗನಾ ಈಗ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ. ನೀನು ಅಷ್ಟು ನಿಧಾನಕ್ಕೆ ಮಾಡಿದ್ರೆ ಸುಮ್ಮನೆ ಹಾಕ್ಬಿಟ್ಟು ಒಂದು ಕಾಟ್ ಹಾಕೊಂಡು ಬರ್ರಿ. ಚೀಲ ನೆನ್ಸೋಣ, ಚೀಲ ನೆನೆಸಿ ಹಾಕಿದ್ರೆ ಚೆನ್ನಾಗಿರೋದು. ಶಪ್ಪ ದೇವ್ರೆ, ನಮ್ಮ ಕಡೆಯಲ್ಲೇ ಹಿಂಗಲ್ಲ. ಹಾಂ, ರಾಯಚೂರು, ಗುಲ್ಬರ್ಗ, ಬೀದರ್ ಪಾಪ ಅವರೆಲ್ಲ ಹೆಂಗಿರ್ತಾರೆ. ನಮ್ಮೂರು ಬಿಸಿಲಲ್ಲಿ ಹೆಂಗೆ ಹೊಳಿತೈತೆ ನೋಡು, ಪಳ ಅಂತ ಹೊಳಿತೈತೆ. ನಮ್ಮೂರು ಯಾವೂರು, ನಮ್ಮೂರು ತಿಪ್ಪೂರು, ನೋಡೋಕೆ ಸಾಲದು ಎರಡು ಕಣ್ಣು ಅಲ್ವೇನ್ರಿ? ನಮ್ಮೂರೇ ಸೂಪರು ಅಂತ ಸುತ್ತಲೂ ತೋರ್ಸಾರ ನಮ್ಮೂರ. ಹಾಂ, ಯಾರೋ ಪಾಪ ಕೇಳಿದರು ನಿಮ್ಮೂರು ತೋರಿಸಿ ಮೇಡಮ್ ಅಂತ. ನನಗೆ ಊರು ಬೀದಿಲಿ ಹೋಗೋದು ಕಷ್ಟ, ಅದಕ್ಕೆ ಒಂದು ವೀವು ಅವ್ರಿಗೂ ಗೊತ್ತಾಗುತ್ತೆ ಹೇಳು. ನಮ್ಮನೆ ಟೆರೆಸ್ ಮ್ಯಾಗ್ಲಿಂದ ಅಂತ. ನಮ್ಮನೆ ಟೆರೆಸ್ ಮೇಲಿಂದ ನಮ್ಮೂರಿನ ಒಂದು ವ್ಯೂ. ಗ್ರೀನು ನಮ್ಮ ನಾದಿನಿ ಮನೆ, ಬ್ಲೂ ನನ್ನ ತಂಗಿ ಮನೆ, ಅದು ದೇವಸ್ಥಾನ. ಅಯ್ಯಪ್ಪ, ಡೈಲಿ ಅಂದ್ಕೊತಾ ಇದ್ದೀವಿ ಈ ಕೆಲಸ ಮಾಡೋಣ ಅಂದರೆ ಸೋಲಾರ್ಗೆ ಒಂದು ಟ್ಯೂಬ್ ಹೋಗಿದೆ. ಈ ಬಿಸಿಲಲ್ಲಿ ನಾವು ಬಿಸಿನೀರು ಉಪಯೋಗಿಸೋದಿಲ್ಲ, ಇರೋರಿಬ್ಬರಾಗಿರೋದ್ರಿಂದ ಸೋಲಾರ್ ನೀರು ಜಾಸ್ತಿ ಇರುತ್ತೆ. ಅದಕ್ಕೆ ಟೆಂಪ್ರೇಚರ್ ನಾವು ಖಾಲಿ ಮಾಡೋದಿಲ್ವಲ್ಲ, ಅದರಿಂದ ಟ್ಯೂಬ್ಗಳು ಹಾಳಾಗುತ್ತೆ. ಸ್ವಲ್ಪ ಅದಕ್ಕೂ ಕೂಡ ಬಿಸಿ ಕಡಿಮೆ ಮಾಡಿದ್ರೆ ಬಿಸಿನೀರು ಕಡಿಮೆ ಬರುತ್ತೆ, ಅದಕ್ಕೂ ಹೀಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ಅಂದ್ಕೊತಾ ಇದ್ದೀವಲ್ಲ. ನೆರಳಲ್ಲಿ ಮಾಡೋಣ, ಸಂಜೆ ಹೊತ್ತು ನೆನಪು ಮಾಡ್ಕೊಂಡು ಅಂದ್ಕೊಂಡಿವು, ಸಂಜೆ ಹೊತ್ತು ಮರ್ತೋಗಿವು. ಅದರಿಂದ ಫೈನಲ್ ಆಗಿ ಇವತ್ತು ನಮ್ಮ ಮನೆಯವ್ರನ್ನ ಬಿಸಿಲಲ್ಲೇ ಕರ್ಕೊಂಡು ಮೇಲ್ಗಡೆ ಬಂದೆ. ಈ ರೀತಿಯಾಗಿ ನಾವು ಬೆಡ್ಶೀಟ್ ಕಟ್ಟಿ ಕೆಳಗಡೆ ಭಾಗಕ್ಕೆ 2 ಗೋಣಿ ಚೀಲನೂ ಕೂಡ ಹಾಕಿದ್ವಿ. ಇವಾಗ ಖಂಡಿತವಾಗ್ಲೂ ಸುಳ್ಳಲ್ಲ, ಬಿಸಿನೀರು ಅಂದರೆ ಬಿಸಿ ಕಡಿಮೆ ಬರ್ತಾ ಇದೆ. ಅಷ್ಟು ಮಳ್ಳೋ ರೀತಿ ಬರೋದಲ್ಲ, ಅದೆಲ್ಲ ಆಗೋದಿಲ್ಲ. ನೀವು ಕೂಡ ಯಾರಾದರೂ ಈ ರೀತಿ ಸೋಲಾರ್ನ ಹಾಳಾಗ್ತಾ ಇದೆ ಅಂದರೆ, ಟ್ಯೂಬ್ ಹೋಗ್ತಾ ಇದೆ, ಬಿಸಿನೀರು ನಾವು ಅಷ್ಟು ಉಪಯೋಗಿಸೋದಿಲ್ಲ ಅಂತಂದರೆ ಈ ಐಡಿಯಾನ ಉಪಯೋಗಿಸಿ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಕೆಳಗಡೆ ಹೋಗೋಣ, ಆಗ್ತಾ ಇಲ್ಲ.
ಚೆನ್ನಾಗಿರೋ ಮರಕ್ಕೆ ಕೊಡ್ಲಿ ಅಂತಾರಲ್ಲ, ಅದಿದೆ ಅನ್ಸುತ್ತೆ. ಈಗ ಮನಿ ಪ್ಲಾಂಟ್ ಎಷ್ಟು ಬುಸಿಯಾಗಿ ಬಂದಿತ್ತು ಅಂತಂದರೆ ನನಗಂತೂ ಇದನ್ನ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ಮುಟ್ಕೊಂಡು ಬಿದ್ದೋಗ್ಬಿಟ್ಟಿದೆ. ನಾನು ಅಲ್ಲಿಗೆ ಕ್ಲಿಪ್ ಹಾಕಿ ಅಂಟಿಸ್ತಿದ್ದೆ. ಇದು ವೆಯ್ಟ್ ಜಾಸ್ತಿ ಆಯ್ತಲ್ಲ, ಈ ಕಟ್ಟಿ ದಪ್ಪ ಬಂದ್ಬಿಟ್ಟಿದೆ. ಅದು ವೆಯ್ಟ್ಗೆ ಕಿತ್ಕೊಂಡು ಬಿದ್ದಿದೆ. ಹೊಟ್ಟೆ ಉರಿದೋಗ್ತಾ ಇದ್ದಿದ್ದು ಯಾವ ರೀತಿ ಕಾಪಾಡ್ಕೊಳೋದು ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದನ್ನ ಹ್ಯಾಂಗ್ ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ನೋಡೋಣ, ವಿಡಿಯೋ ಎಲ್ಲ ಆದಮೇಲೆ ಶೇರ್ ಮಾಡ್ತೀನಿ ನಿಮಗೆ ಯಾವ ರೀತಿ ಹ್ಯಾಂಗ್ ಮಾಡಿದೆ ಅಂತ. ಒಟ್ಟಿನಲ್ಲಿ ಈ ರೀತಿ ಎಲ್ಲ ಕಿತ್ಕೊಂಡಿದ್ದೋಗಿದೆ. ನೀವು ನೋಡ್ತಾ ಇರ್ಬೋದು, ಪೂರ್ತಿ ಕಿತ್ಕೊಂಡೈತಿ. ಪೂರ್ತಿ ನಾನು ಇದನ್ನ ಈಗ ಸುತ್ತಬೇಕು. ಇಷ್ಟು ಚೆನ್ನಾಗಿ ಬಂದಿತ್ತು ಗಿಡ, ಈ ಥರ ಆಗಿರೋದು ನನಗಂತೂ ಹೊಟ್ಟೆ ಉರಿದೋಗ್ತಾ ಇದೆ. ಫೈನಲ್ ಆಗಿ ಇಷ್ಟು ಕಟ್ಟಿದ್ದೀನಿ. ಇಷ್ಟು ಕಟ್ಟಬೇಕಾದ್ರೆ ನೋಡಿ ಎಷ್ಟು ದೊಡ್ಡ ತುದಿ ಮುಡ್ಕೊಂಡ್ಬಿಡ್ತು. ಎಷ್ಟು ದಪ್ಪ ಬಂದಿದೆ ಇದು. ಇದು ವೆಯ್ಟ್ಗೆನೆ ಅದು ಮುಡ್ಕೊಂಡಿರೋದು. ಇದು ಕೂಡ ಮುಡ್ಕೊಂಡ್ಬಿಟ್ಟಿತ್ತು. ನೋಡೋಣ, ಅಷ್ಟು ಉಳಿಸ್ಕೊಂಡಿದ್ದೀನಿ. ಇದು ಮುಗ್ದೋಯ್ತೆ. ಇವತ್ತಿನ ವ್ಲಾಗಲ್ಲಿ ತುಂಬ ಇನ್ಫಾರ್ಮೇಟಿವ್ ಹಾಗೆ ತುಂಬ ಜನ DM ಅಂಡ್ ಕಮೆಂಟ್ ಮಾಡಿ ಕೇಳ್ತಾ ಇರ್ತಕ್ಕಂಥ ಕ್ಲಿಪ್ಪು ಇದು ಅಂತ ಹೇಳ್ಬೋದು. ಅದೇನಂತಂದರೆ ನಾನು ಕಳೆದ ಬಾರಿ ಇನ್ಸ್ಟಾಗ್ರಾಮಲ್ಲಿ ಅಡಿಕೆ ಗೋಟನ್ನ ಮೊಳಕೆ ಬರ್ಸೋದಕ್ಕೆ ಅಂದರೆ ಸೊಸಿ ಮಾಡೋದಕ್ಕೆ ಇವತ್ತು ಕಿತ್ಕೊಂಬರ್ತಾ ಇದ್ದೀವಿ ಅಂತ ಹಾಕಿದ್ವಿ. ಅದನ್ನ ಯೂಟ್ಯೂಬ್ ಚಾನಲ್ಗೆ ಶೂಟ್ ಮಾಡ್ಕೊಂಡಿರಲಿಲ್ಲ. ಅದರಿಂದ ಬರೀ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಕ್ಕೆ ಸಾಕಷ್ಟು ಜನ ಮೇಡಮ್ ನಿಮ್ಮ ಹತ್ರ ಅಡಿಕೆ ಗೋಟ್ ಸಿಗುತ್ತಾ ಸೊಸಿ ಮಾಡೋದಕ್ಕೆ, ಅಥವಾ ಅಡಿಕೆ ಸೊಸಿ ಸಿಗುತ್ತಾ ಅಂತ ತುಂಬ ಕಮೆಂಟ್ ಆ್ಯಂಡ್ DM ಅಂದಿದ್ದು. ಎಲ್ರಿಗೂ ಕೂಡ ಉತ್ತರ ಕೂಡ ಕೊಟ್ಟಿದ್ದೆ. ಯಾರಿಗೆಲ್ಲ ಉತ್ತರ ಕೊಟ್ಟಿರಲಿಲ್ಲ ಇವತ್ತಿನ ಬ್ಲಾಗಲ್ಲಿ ಡೀಟೇಲಾಗಿ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇದ್ದೀನಿ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಅಡಿಕೆ ಗೋಟನ್ನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಗೊತ್ತಿರೋ ಹತ್ರ ಅಂದರೆ ಅಡಿಕೆ ಗೋಟನ್ನು ನಾವು 25 ವರ್ಷ ಮೇಲ್ಪಟ್ಟ ಹಳೆ ಮರದಲ್ಲೇ ಗೋಟನ್ನು ಮಾಡಿ ಆ ಗೋಟನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಇವತ್ತು ಸ್ವಲ್ಪ ಲೈಟಾಗಿ ಹೇಳ್ಬಿಡ್ತೀನಿ, ಯಾಕಂತಂದರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಕಾರಣಕ್ಕೆ. ಯಾಕಂದರೆ ತುಂಬ ಮೋಸ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಾವೇನಾದರೂ ಚಿಕ್ಕ ಅಂದರೆ ಒಂದು 15-20 ವರ್ಷ ಒಳಗಡೆ ಇರ್ತಕ್ಕಂಥ ಅಡಿಕೆ ಗಿಡದಿಂದ ನಾವು ಮಾಡಿರ್ತಕ್ಕಂಥ ಸೊಸಿಗಳನ್ನ ತಂದು ನಾವೇನಾದರೂ ಹಾಕಿದ್ರೆ ಖಂಡಿತವಾಗ್ಲೂ ಅವು ಬೆಳೆ ಬಿಡೋದಿಲ್ಲ. ನಾವು 5-6 ವರ್ಷ ತುಂಬ ಎಫರ್ಟ್ ಹಾಕಿ ಅವನ್ನ ಮಕ್ಕಳನ್ನ ಸಾಕ್ತಂಗೆ ಸಾಕಿರ್ತೀವಿ. ಅವು ಫೈನಲಾಗಿ ಅಡಿಕೆ ಕಾಯಿ ಬಿಡಲಿಲ್ಲ ಅಂದರೆ ತುಂಬ ನೋವಾಗುತ್ತೆ. ಅವನ್ನ ಕಟ್ ಮಾಡೋದಕ್ಕೂ ಕೂಡ ಕೈ ಬರೋದಿಲ್ಲ, ಹಾಗೆ ಉಳಿಸ್ಕೊಳೋದಕ್ಕೂ ಕೂಡ ಆಗೋದಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ. ನಮ್ಮ ಮರ ಎಲ್ಲ 30-35 ವರ್ಷದ ಹಳೆಯ ಮರಗಳಲ್ಲಿ ನಾವು ಗೋಟನ್ನ ಬಿಡ್ತೀವಿ. ಯಾವಾಗ ಕೀಳ್ತೀವಿ ಆ ಗೋಟನ್ನ ಯಾವಾಗ ಬಿಡಬೇಕು ಅಂತಂದರೆ ನಾವೇನಾದರೂ ಮೊದಲನೇ ಕೊಯ್ಲು ಅಡಿಕೆ ಕೊಯ್ಲು ಸ್ಟಾರ್ಟ್ ಆದಾಗಲಿಂದ ಅದನ್ನು ಕೀಳ್ದಲ್ಲೇ ಹಾಗೆ ಬಿಟ್ಟರೆ ಮರದಲ್ಲಿ ಅದನ್ನು ಫೈನಲ್ಲಾಗಿ ನಾವು ಅಡಿಕೆ ಕೊಯ್ಲು ಎಂಡ್ ಆಗುತ್ತಲ್ಲ, ಆವಾಗ ಹಣ್ಣಾಗಿ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಆ ಗೋಟನ್ನ ಅಂದರೆ ಆ ಗೊನೆನ ಕಿತ್ಕೊಬೋದು. ಅಥವಾ ನಾವೇನಾದರೂ 2ನೇ ಕೊಯ್ಲು 3ನೇ ಕೊಯ್ಲು ಗೊನೆಗಳನ್ನ ಬಿಟ್ಟರೆ ಅವನ್ನ ನಾವು ಹಣ್ಣಾಗಿ ಅವು ಉದ್ರೋವರೆಗೂ ಕಾದು ಆಮೇಲೆ ಕೀಳಬೇಕು. ಇನ್ನೂ ಹಸಿರು ಇರೋವನ್ನೆಲ್ಲ ಕೀಳಬಾರ್ದು. ಮೇಯ್ನು 25 ವರ್ಷ ಮೇಲ್ಪಟ್ಟ ಹಳೆಯ ಮರದಿಂದ ಮಾಡಿರ್ತಕ್ಕಂಥ ಅಡಿಕೆ ಗೋಟಿನಿಂದ ಸೊಸಿನ ತೊಗೊಂಡು ಇಡಿ. ಅದು ಮೋಸ್ಟ್ ಇಂಪಾರ್ಟೆಂಟು. ಮತ್ತು ಗೊತ್ತಿರೋ ಹತ್ರ ತೊಗೊಂಡಿಡಿ. ಯಾರೋ ಗೊತ್ತಿಲ್ಲದಲ್ಲೇ ಇರೋ ಹತ್ರ ತೊಗೊಂಡಿಟ್ರೆ ಅವರು ಹಣ ಮಾಡೋ ಆಸೆಗೆ ಏನಾದರೂ ಮೊಳಕೆ ಎಲ್ಲಾದರೂ ಬಿದ್ದಿರ್ತಕ್ಕಂಥ ಅಡಿಕೆ ಗೋಟ್ಗಳನ್ನ ತಂದು ಪ್ಯಾಕೆಟ್ ಮಾಡಿ ಸೊಸಿ ಮಾಡಿದರೆ ಅದು ತುಂಬ ಎಫರ್ಟ್ ಆಗುತ್ತೆ. ಆ ರೀತಿ ನಾವು ಮಾತ್ರ ಆ ರೀತಿ ಅಡಿಕೆ ಕೊಡಲಿಲ್ಲ ಅಂದರೂ ಕೂಡ, ಯಾಕಂದರೆ ಒಂದು ಮರವನ್ನು ಬೆಳೆಸೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿರೋದ್ರಿಂದ ಆ ರೀತಿ ಫೈನಲಾಗಿ ಅಷ್ಟು ಹೇಳಿದ್ದೀನಿ ಅಷ್ಟೇ. ನಾವಿವಾಗ ಅಡಿಕೆ ಗೋಟನ್ನ ಕಿತ್ಕೊಂಡ್ಬಂದಿದ್ವಿ. ಅಡಿಕೆ ಕೊಯ್ಲೆಲ್ಲ ಮುಗೀತಲ್ಲ, ಆ ಟೈಮಲ್ಲಿ ನಾವು ಬಿಟ್ಟಿದ್ವಿ. ಒಂದು 3-4 ಗೊಲೆನ ಬಿಟ್ಟಿದ್ವಿ. ಯಾಕಂದರೆ ಅಡಿಕೆ ನಮಗೂ ಕೂಡ ಮರಗಳು ವರ್ಷ ಹೋಗ್ತಲೇ ಇರ್ತವೆ. ಅವಕ್ಕೆಲ್ಲ ಇಡೋದಕ್ಕೆ ಅದನ್ನು ಓಕಿಡೋದು ಅಂತಲೇ ಹೇಳ್ತೀವಿ. ಅಂದರೆ ಮರಗಳ ಮಧ್ಯೆ ಮರಗಳು ಏನಾದರೂ ಆಗಿ ಬಿದ್ದು, ಗಾಳಿಗೆ ಬಿದ್ದು, ರೋಗ ಬಂದು ಈ ರೀತಿ ಹೋಗ್ತಾ ಇರ್ತವಲ್ಲ, ಅವಾಗ ಇಡೋದಕ್ಕೂ ಬೇಕಾಗುತ್ತೆ. ಅಕಸ್ಮಾತ್ ಯಾರಾದರೂ ತೊಗೊಳೋರಿದ್ರೆ ಮಾರೋದು ಅಂತಲೂ ಕೂಡ ಆ ತಾಟಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಅಡಿಕೆ ಗೋಟನ್ನ ಬಿಟ್ಟು ಸೊಸಿ ಮಾಡ್ತೀವಿ. ಈ ವರ್ಷವೂ ಕೂಡ ಬಿಟ್ಟಿದ್ವಿ. ಆ ರೀತಿ ಅಡಿಕೆ ಕಾಯಿನ ಕಿತ್ಕೊಂಬಂದು ಇಟ್ಟಿದ್ವಿ. ಕಿತ್ಕೊಂಬಂದು ಇಟ್ಟು 1 ವಾರ ಆಗೈತೆ. ಪರವಾಗಿಲ್ಲ, 1 ವಾರ ಕೂಡ ನೀವು ಕೂಡ ಕಿತ್ಕೊಂಬಂದ ತಕ್ಷಣವೇ ಈ ರೀತಿ ಮಾಡಿ ಹಾಕಬೇಕು ಅನ್ನೋದೇನಿಲ್ಲ. 1 ವಾರ ನಾವು ಇಟ್ಟಿರ್ತಕ್ಕಂಥ ಚೀಲದಲ್ಲೋ ಅಥವಾ ಮಂಕ್ರಿಲೋ ಹಾಕಿ ಪ್ರತಿನಿತ್ಯ 2 ಬಾರಿ ನೀರು ಹಾಕ್ತಲೇ ಇರಬೇಕು. ಅಂದರೆ ಕಿತ್ಕೊಂಬಂದ ತಕ್ಷಣ ಹಾಗೆ ಇಟ್ಟು ಬಿಡಬೇಡಿ. ಅದಕ್ಕೆ ಅವಾಗಿಂದಲೂ ಕೂಡ ನೀರು ಹಾಕ್ತಲೇ ಇರಬೇಕು. ಒಣಗೋದಕ್ಕೆ ಬಿಟ್ಟರೆ ಮೊಳಕೆ ಬರೋದಿಲ್ಲ. ಅದು ಯಾವಾಗಲೂ ಹಸಿ ಥರನೇ ಇರಬೇಕು. ನಾವು ಕಿತ್ಕೊಂಬಂದು 1 ವಾರ ಆಗಿತ್ತು. ಈ ಚೀಲದಲ್ಲೇ ಇಟ್ಟು ನೀರು ಹಾಕ್ತಾ ಇದ್ದೆ ಬೆಳಗ್ಗೆ ಸಾಯಂಕಾಲ. ಇವತ್ತು ನಾವು ಈ ರೀತಿ ಮಾಡಿ ಹಾಕೋಣ, ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಹಾಕೋದು. ನಾವು ನೆಲವನ್ನೇ ಕುಕ್ಕಿ ಅದರ ಮಣ್ಣಲ್ಲಿ ಹಾಕ್ಬಾರ್ದು, ಮರಳಲ್ಲಿ ಹಾಕಬೇಕು. ಮರಳಲ್ಲಿ ಹಾಕೋ ಕಾರಣ ಏನಂತಂದರೆ ಬೇರುಗಳು ಸೊಸಿಯಲ್ಲಿ ಬಿಡಿಸ್ಬೇಕಾದ್ರೆ ತುಂಬ ಸುಲಭವಾಗಿ ಬಿಟ್ಕೊತವೆ. ಮಣ್ಣು ಹಾಕಿದ್ರೆ ಅವು ಬೇರೆಲ್ಲ ಕಿತ್ತೋಗುತ್ತೆ, ಸೊಸಿ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಮರಳಲ್ಲೇ ಅಡಿಕೆ ಗೋಟನ್ನು ಹಾಕಬೇಕು. ಅದರಿಂದ ನಾವೀಗೊಂದು ಹೊಸ ಮೆಥಡನ್ನು ಕೂಡ ತಾಟನ್ನು
ನಾವೇ ಯೋಚನೆ ಮಾಡಿ ಈ ರೀತಿ ಮಾಡ್ತಾಯಿದ್ದೀವಿ. ಅದೇನಂತ ಅಂದರೆ ಕುಕ್ಕಿ ನೆಲಕ್ಕೆ ಮರಳೊಳಗಡೆ ಹಾಕೋದಕ್ಕಿಂತ ಮರಳಲ್ಲಿ ಇರುವೆಗಳಿರುತ್ತಲ್ಲ ಅವು ಬೇರುಗಳನ್ನ ಮತ್ತು ಅಡಿಕೆ ಸೊಸಿ ಮೂತಿಗಳನ್ನ ಅಂದರೆ ಅಡಿಕೆ ಕಾಯಿಲಿರ್ತಕ್ಕಂಥ ಮೊಳಕೆ ಬರ್ತಕ್ಕಂಥ ಮೂತಿಗಳನ್ನ ತಿನ್ನುತ್ತೆ ಅನ್ನೋ ಕಾರಣಕ್ಕೆ ನೆಲಕ್ಕೆ ನಾವು ಇರುವೆ ಪೌಡ್ರನ್ನು ಹಾಕಿ ನೆಲ ಎಲ್ಲ ಕ್ಲೀನ್ ಮಾಡಿ ತಳಕ್ಕೆ ಮೊದಲು ಇರುವೆ ಪೌಡ್ರನ್ನು ಹಾಕಿ ಅದ್ರ ಮೇಲ್ಗಡೆ ಒಂದು ಸೀರೆಯನ್ನು ಹಾಕಿದ್ದೀವಿ. ಯಾಕಂತಂದರೆ ಇರುವೆಗಳು ಆ ಸೀರೆಯನ್ನು ತಿಂದ್ಕೊಂಡು ಅಡಿಕೆ ಮರಳೊಳಗಡೆ ಬಂದು ಅಡಿಕೆ ಕಾಯಿನ ತಿನ್ನೋದ್ರೊಳಗಡೆ ಅದು ಮೊಳಕೆ ಬಂದಿರುತ್ತೆ. ಮೊಳಕೆ ಬಂದಮೇಲೆ ಅದು ತಿನ್ನೋದಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಸೀರೆಯನ್ನು ಈ ಜಾಗಕ್ಕೆ ಹಾಕಿ ಅದ್ರ ಮೇಲ್ಗಡೆ ನಾವು ಇವಾಗ ಮರಳೆಲ್ಲ ಸಿಗೋದಿಲ್ವಲ್ಲ, ಮರಳು ಬದಲಿಗೆ ನಾವು ಸ್ಯಾಂಡು, ಅದು ಕೂಡ ಮರಳಿದ್ದಂಗೆ ಅಲ್ವಾ, ಆ ಸ್ಯಾಂಡನ್ನು ನಾವು ಈ ರೀತಿ ಸೀರೆ ಮೇಲೆ ತಂದು ಸ್ವಲ್ಪ ಒಂದು 2 ಇಂಚು 3 ಇಂಚು ದಪ್ಪಕ್ಕೆ ಮರಳನ್ನು ಹಾಕಬೇಕು. ಅಡಿಕೆ ಗೋಟು ಕೂರಿಸಿದ್ರೆ ನೀಟಾಗಿ ಅದ್ರ ಮೇಲ್ಗಡೆ ಕೂರೋವಷ್ಟು 3 ಇಂಚಿ ದಪ್ಪಕ್ಕೆ ಸ್ಯಾಂಡನ್ನು ಹಾಕಿ ಈ ರೀತಿ ಅಡಿಕೆ ಗೊಟ್ಟನ್ನು ಯಾವ ರೀತಿ ಅಂತಂದರೆ ತೊಟ್ಟನ್ನು ಮೇಲ್ಭಾಗಕ್ಕೆ ಅಂದರೆ ಮೊಳಕೆ ಬರ್ತಕ್ಕಂಥ ಜಾಗವನ್ನು ಮೇಲ್ಭಾಗಕ್ಕೆ ಮಾಡಿ ಅದ್ರ ಪಕ್ಕ ಮರಳಲ್ಲಿ ಒಂದೊಂದನ್ನೇ ಪಕ್ಕ ಜೋಡಿಸ್ತಾ ಬರಬೇಕು. ಮೇಲ್ಭಾಗಕ್ಕೆ ಮೊಳಕೆ ಬರ್ತಕ್ಕಂಥ ತುದಿ ಮೇಲ್ಭಾಗದಲ್ಲಿರಬೇಕು. ಈ ರೀತಿಯಾಗಿ ಎಲ್ಲ ಅಡಿಕೆ ಗೋಟನ್ನು ಕೂಡ ಜೋಡಿಸ್ಬೇಕು. ನಾನು ಜೋಡಿಸ್ತಾ ಇದ್ದೀನಿ. ಹಾಗೆ ಹಾಕಿದರೂ ಕೂಡ ಬರುತ್ತೆ ಅಂತಾರೆ. ನಾವು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಜೋಡಿಸ್ತೀವಿ. ಇದನ್ನೆಲ್ಲ ನೀವು ಮರಳ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಅದನ್ನು ಕೂಡ ಹೇಳ್ತಾ ಇದ್ದಾರೆ, ಅದನ್ನು ಕೂಡ ಟ್ರೈ ಮಾಡಿದ್ದೀವಿ. ಕರೆಕ್ಟ್ ಪ್ರೊಸೀಜರು ಇದು. ನೀವು ತೊಟ್ಟನ್ನು ಮೇಲ್ಭಾಗ ಮಾಡಿ ಒಂದ್ರ ಪಕ್ಕ ಒಂದು ಜೋಡಿಸಿದ್ರೆ ಒಂದು ಅಡಿಕೆ ಗೋಟು ಕೂಡ ವೇಸ್ಟ್ ಆಗೋದಿಲ್ಲ. ಆ ರೀತಿಯಾಗಿ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಈ ರೀತಿಯಾಗಿ ಜೋಡಿಸ್ತಾ ಇದ್ದೀನಿ. ನಿಮಗೆಲ್ಲ ನೀಟಾಗಿ ಗೊತ್ತಾಗಲಿ ಅಂತ ಸ್ವಲ್ಪ ಕ್ಲಿಯರಾಗಿ ನಾನು ತೋರಿಸ್ತಾ ಇದ್ದೀನಿ. ಯಾರಾದರೂ ಅಡಿಕೆ ಗೋಟನ್ನು ಮಾಡೋರಿದ್ರೆ ಇದೇ ರೀತಿ ಪ್ರೊಸೀಜರಲ್ಲಿ ಮಾಡಿ, ಗಮನದಲ್ಲಿ ಇಟ್ಕೊಂಡು ಮಾಡಿ. ಯಾಕಂತಂದರೆ ಯಾವುದೇ ಕೆಲಸನೂ ಕೂಡ ಅಡ್ಡಾದುಡ್ಡಿಯಾಗಿ ಮಾಡಿದ್ರೆ ಅದ್ರ ಎಫೆಕ್ಟ್ ಗೊತ್ತಾಗೋದಿಲ್ಲ. ನಾವು ಅದನ್ನೆಲ್ಲ ಹೇಗೆ ಮಾಡಬೇಕೋ ಅದೇ ರೀತಿ ಮಾಡಿದ್ರೆ ನೋಡಿ ಫೈನಲ್ಲಾಗಿ ಈ ರೀತಿ ಅಡಿಕೆ ಗೋಟನ್ನೆಲ್ಲ ಜೋಡಿಸಿದ್ದಾಯಿತು. ನಮ್ಮ ಮನೆಯವರು ಇವಾಗ ಅದಕ್ಕೆ ಇಟ್ಟಿಗೆಗಳನ್ನ ಇಡ್ತಾ ಇದ್ದಾರೆ. ಅದ್ರ ಮೇಲ್ಗಡೆ ನಾವು ಕವರ್ ಮಾಡಬೇಕು. ಇಲ್ಲಾಂದರೆ ಈ ಬಿಸಿಲಲ್ಲಿ ಒಂದು ಗೋಟಲ್ಲೂ ಕೂಡ ಮೊಳಕೆ ಬರೋದಿಲ್ಲ. ಇದು ಚೆನ್ನಾಗಿ ನೆನಪಲ್ಲಿರಲಿ. ನೀವು ಅಡಿಕೆ ಗೋಟನ ಈ ರೀತಿ ಜೋಡಿಸಿದ್ದೀವಿ ಆದರೂ ಬರಲಿಲ್ಲ ಅಂತ ನೀವೇನಾದರೂ ನಮ್ಮನ್ನು ಕೇಳೋದಾದರೆ ಖಂಡಿತವಾಗ್ಲೂ ನಾವು ಮಾಡ್ತಕ್ಕಂಥ ಇಷ್ಟೂ ಕೆಲಸ ಮಾಡಿದ್ರು ಕೂಡ ನೋಡಿ ಈಗ ಅಡಿಕೆ ಗೋಟ್ ಮೇಲೆ ಮತ್ತೆ ನಾವು ಸ್ಯಾಂಡನ್ನು ಹಾಕ್ತಾಯಿದ್ದೀವಿ. ಅದು ಪೂರಾ ಮುಚ್ಕೊಳೋವರೆಗೂ ಅಡಿಕೆ ಗೋಟ್ಗಳು ಒಂದೂ ಕೂಡ ಕಾಣಬಾರ್ದು. ಆ ರೀತಿ ದಪ್ಪವಾಗಿ ಮರಳನ್ನು ಅಥವಾ ಸ್ಯಾಂಡನ್ನು, ಮರಳಿದ್ರೂ ಓಕೆ, ಇವರು ಸ್ಯಾಂಡಲ್ಲಿ ತೋರಿಸಿದ್ದಾರೆ ಅಂತ ಮರಳಿದ್ರೂ ನೀವು ಇಗ್ನೋರ್ ಮಾಡಿ ಸ್ಯಾಂಡನ್ನೇ ಹುಡ್ಕೊಂಡು ಹೋಗ್ಬಿಟ್ಟಿರಾ. ಮರಳಿದ್ರೆ ಮರಳಲ್ಲಿ ಹಾಕಿ, ಮರಳಿಲ್ಲ ಅಂದಿದ್ದಕ್ಕೆ ನಾವು ಸ್ಯಾಂಡನ್ನು ಉಪಯೋಗಿಸಿದ್ದೀವಿ ಅಷ್ಟೇ. ಈಗ ನೋಡಿ ಫೈನಲ್ಲಾಗಿ ನಾವು ಅಡಿಕೆ ಗೋಟು ಕಾಣದಲ್ಲೇ ರೀತಿ ಈ ರೀತಿಯಾಗಿ ಎಲ್ಲ ಜಾಗನೂ ಕೂಡ ಸಮ ಮಾಡ್ತಾ ಇದ್ದೀವಿ. ಇದು ಕರೆಕ್ಟ್ ಪ್ರೊಸೀಜರು. ನೀವೇನಾದರೂ ನೆಲಕ್ಕೆ ಹಾಕ್ತೀವಿ ಅಂದರೂ ಓಕೆ, ನೆಲದ ಮೇಲೂ ಕೂಡ ಮರಳು ಹಾಕಿದರೆ ನಾನು ಹೇಳಿದ್ನಲ್ಲ ಆವಾಗಲೇ, ಬೇರುಗಳು ಸುಲಭವಾಗಿ ಆ ಸೊಸಿನ ಬಿಡಿಸ್ಕೊಬೇಕಾದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮರಳನ್ನು ಹಾಕೋದು ಅಷ್ಟೇ. ಈಗ ಈ ರೀತಿಯಾಗಿ ಎಲ್ಲದನ್ನು ಕೂಡ ಸಮ ಮಾಡ್ತಾಯಿದ್ದೀವಿ. ಸಮ ಮಾಡಿದ ಮೇಲೆ ನೀರನ್ನು ನೀವು ಯಾವುದೇ ಕಾರಣಕ್ಕೂ ಬಿಂದಿಗೆಯಲ್ಲಿ ತಂದು ಉಯ್ಯೋದು ದಬನ, ಇಲ್ಲ ದೊಡ್ಡ ಪೈಪಲ್ಲಿ ಜೋರಾಗಿ ಇಟ್ಟುಬಿಡೋದು, ಆ ರೀತಿ ಮಾಡಬಾರ್ದು. ಸಣ್ಣ ಒಂದು ಪೈಪಲ್ಲಿ ಈ ರೀತಿ ಅಥವಾ ಅದು ಬಕೆಟಲ್ಲಿ ಒಂದು ಜಗ್ಗನ್ನು ತಗೊಂಡು ಈ ರೀತಿ ಸಣ್ಣದಾಗಿ ಅದ್ರ ಮೇಲೆ ಹಾಕಿದ್ರೂ ಕೂಡ ಓಕೆ. ಇಲ್ಲ ಅಂತ ಅಂದರೆ ನೀವು ಪೈಪಲ್ಲಿ ಇದೇ ರೀತಿ ಈ ರೀತಿ ಬಿಡಬೇಕು. ದಪ್ಪ ಕೊಚ್ಚೋಗೋ ರೀತಿಯೆಲ್ಲ ಬಿಡಬೇಡಿ. ಮೇಯ್ನ್ ಇನ್ನೊಂದು ಏನಂತಂದರೆ ನೀವು ಈ ರೀತಿ ನೀರು ಬಿಡೋದನ್ನು ಪ್ರತಿನಿತ್ಯ 2 ರಿಂದ 3 ಬಾರಿ ಕಂಪಲ್ಸರಿ ಮಾಡಬೇಕು. ನೀವು ಫ್ರೀ ಆದಾಗ ದಿನಕ್ಕೆ 1 ಸಲನೋ 2 ಸಲನೋ ಇಡ್ತೀವಿ, ಅದೆಲ್ಲ ನಡೆಯೋದಿಲ್ಲ. ದಿನಕ್ಕೆ 3 ಸಲ ನೀರು ಬಿಡಲೇಬೇಕು. ನೋಡಿ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ರೀತಿ ಗರಿಯಿಂದ ಕ್ಲೋಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅದ್ರ ಮೇಲೆ ಒಂದು ಚಪ್ರ ಹಾಕ್ತೀವಿ ಅಂದರೆ ಅದು ಇನ್ನೂ ಒಳ್ಳೆಯದು. ನಾವು ಕೂಡ ಚಪ್ರ ಹಾಕೋಣ ಅನ್ನೋ ತಾಟಲ್ಲಿ ಸದ್ಯಕ್ಕೆ ಇವಾಗ ಇರಲಿ ಅಂತ ಹೇಳಿ ಗರಿನ ಮುಚ್ಚುತ್ತಾ ಇದ್ದೀವಿ. ಅದು ಹಾಕ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನೀವಂತೂ ತುಂಬ ನೆರಳು ಮಾಡಿದ್ರೆ ಅಡಿಕೆ ಒಟ್ಲಂತೂ ಸಖತ್ತಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗರಿಯಿಂದ ತೆಂಗಿನ ಗರಿ ಅಥವಾ ಅಡಿಕೆ ಗರಿ ಯಾವುದಾಕಿ ಮುಚ್ಚಿದ್ರೂ ಕೂಡ ಓಕೆ. ನೀರು ಮಾತ್ರ ಮಿಸ್ ಮಾಡಬೇಡಿ. 2 ರಿಂದ 3 ಟೈಮು ದಿನದಲ್ಲಿ ಈ ಅಡಿಕೆ ಗೋಟ್ಗೆ ನೀರು ಬಿಡ್ತಾ ಬನ್ನಿ. ಇದು ಒಂದು ಏನಿಲ್ಲ ಅಂದರೂ 3 ರಿಂದ 4 ತಿಂಗಳು ಬೇಕು ನಾವು ಪ್ಯಾಕೆಟ್ಗೆ ಹಾಕೋದಕ್ಕೆ, ಮೊಳಕೆ ಬರೋಂಗೆ ಆಗೋದಕ್ಕೆ. ಆವಂತನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಿಮ್ಮ ಜೊತೆಲಿ ಇದೊಂದು ವಿಷಯನ ಶೇರ್ ಮಾಡಲೇಬೇಕು. ಹೊಸ ಮೆಥಡ್ ಅಂದರೆ ನಾವು ಸೀರೆ ಹಾಕಿ ಬಿಟ್ಟಿರೋದು ಇದೇ, ಸೀರೆ ಹಾಕಿ ಅಡಿಕೆ ಗೋಟ್ನ ಹಾಕಿರೋದು ಇದೇ ಫಸ್ಟ್ ಟೈಮು. ನಾವು ಮರಳಲ್ಲೇ ಹಾಕಿವು ಪ್ರತಿನಿತ್ಯ. ಅಂದರೆ ಮರಳನ್ನು ನಾವು ನೆಲದಕ್ಕೆ ಮರಳನ್ನು ಸುರಿದು ಅದ್ರ ಮೇಲೆ ಮರಳು ಸುರಿವು. ಈ ಸಲ ನೋಡೋಣ
ಯಾರೋ ಒಬ್ಬರು ನನ್ನ ಫ್ರೆಂಡ್ ಮಾಡಿದರು, ಅದನ್ನು ನೋಡಿದ್ವಲ್ಲ, ಅದರಿಂದ ಈ ಪ್ರೊಸೀಜರ್ನ ಅನುಸರಿಸಿದ್ದೀವಿ. ಈ ಪ್ರೊಸೀಜರು ಕೂಡ ಏನು ಫೇಲ್ ಆಗೋದಿಲ್ಲ, ಅಡಿಕೆ ಸೊಸಿ ಆರಾಮಾಗಿ ಬರುತ್ತೆ. ನೀವು ಕೂಡ ಯಾರಾದರೂ ಅಡಿಕೆ ಒಟ್ಲನ್ನು ಮಾಡಬೇಕು ಅಂತಿದ್ರೆ ಗೊತ್ತಿರೋ ಹತ್ರ ತುಂಬ ಹಳೆ ಮರದಿಂದ ಗೋಟನ್ನು ತೊಗೊಂಡು ಈ ರೀತಿ ಅಡಿಕೆ ಗೋಟನ್ನು ಮಾಡಿ ಮೊಳಕೆ ಬರೆಸಿ ಅಡಿಕೆ ಸೊಸಿ ಸಖತ್ತಾಗಿ ಬರುತ್ತೆ. ನಾನು ಯಾವ ರೀತಿ ಬಂತು ಅನ್ನೋದನ್ನು ಇದು ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅಥವಾ ಮೊಳಕೆ ಒಡೆದಾಗಲೂ ಕೂಡ ಶೇರ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಮುಚ್ಚಿ ಮತ್ತೆ ನೀರು ಬಿಡ್ತಾ ಇದ್ದೀವಿ. ಇದು ಕರೆಕ್ಟ್ ಪ್ರೊಸೀಜರು. ಏನಂತೀರಾ? ನಿಮಗೆಲ್ಲ ಸಿಕ್ತು ಅಂದ್ಕೊತೀನಿ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾನು 1-1.5 ನಿಮಿಷಕ್ಕೆ ಇದ್ರ ಬಗ್ಗೆ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದು ಕಷ್ಟ. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲಲ್ಲಿ ನೀಟಾಗಿ ಶೇರ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೆಚ್ಚಾದವನ್ನ ನಾನು ಈ ರೀತಿಯಾಗಿ ಮಂಕ್ರಿಗೆ ಹಾಕಿ, ನೋಡಿ ಇದು ಸ್ವಲ್ಪ ಜಾಸ್ತಿ ದಿನದಲ್ಲೇ ಕಿತ್ತಿದ್ದು, ಅದಕ್ಕೋಸ್ಕರ ಇಲ್ಲೇ ಮಂಕ್ರಿಲೇ ನೆನೆಸಿದ್ದೆ. ಈ ರೀತಿಯಾಗಿ ಪ್ರೊಟೆಕ್ಷನ್ ಮಾಡಿದ್ದೀನಿ. ಅಂದರೆ ಮಂಕ್ರಿ ತಳಕ್ಕೂ ಗರಿ ಹಾಕಿ, ಮೇಲಕ್ಕೂ ಗರಿ ಹಾಕಿ, ಈ ರೀತಿ ಮುಚ್ಚಿ ದಿನಕ್ಕೆ 3 ಸಲ ನೀರು ಬಿಡ್ತಾ ಇದ್ದೀನಿ. ಈ ಪ್ರೊಸೀಜರಲ್ಲೂ ಕೂಡ ಮಾಡ್ಬೋದು. ಒಂದು ದೊಡ್ಡದಾಗಿರ್ತಕ್ಕಂಥ ಮಂಕ್ರಿ ತೊಗೊಂಡು ಅದಕ್ಕೆ ನೀವು ಅಡಿಕೆ ಗೋಟನ್ನ ಹಾಕಿ ಮೇಲೆ ಕೆಳಗೆ ಎಲ್ಲ ಗರಿ ಹಾಕಿ, ಮೇಲೆ ಒಂದು ಗೋಣಿ ಚೀಲನೂ ಕೂಡ ಹಾಕಿ ಅದ್ರ ಮೇಲೆ ನೀರು ಬಿಡ್ತಾ ಬರ್ಬೋದು. ಇದು ಒಂದು ಪ್ರೊಸೀಜರು, ಅದು ಒಂದು ಪ್ರೊಸೀಜರ್. ನಾವು ಇದೆಲ್ಲ ಕೆಲಸ ಮಾಡೋವರೆಗೂ ಗೀತಾ ಅಲ್ಲೇ ಕೂತಿದ್ಲು. ಅವಳನ್ನ ಅಲ್ಲೇ ಮಾತಾಡಿಸ್ತಾ ಕೆಲಸ ಮುಗಿಸಿದ್ವಿ. ಆದರೆ ಅವಳು ಹೊರಡ್ತೀನಿ, ಟೈಮ್ ಆಯಿತು ಅಂತ ಅಂದಾಗ ಬಂದು ಹಾಗೆ ಹೋಗ್ತೀಯಾ ಅಂತ ಹೇಳಿ ಅವರೆಕಾಳು ಮಿಕ್ಸ್ಚರ್ ತೊಗೊಂಡೋಗಿ 1 ನಿಮಿಷ ಅವಳ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡು ಸಂಜೆ 5:15 ಆಯಿತು ಅಂತ ಹೇಳಿ ಹೊರಟ್ಲಲ್ಲ. ಬಿಸಿ ಕಾಫಿ ಕುಡಿದು ಹೋಗ್ಬಿಡು. ನಂದು ಕೂಡ ಕೆಲಸ ಇನ್ನೂ ತುಂಬ ಇದೆ. ಯಾಕಂತಂದರೆ ಬೆಳಗ್ಗೆ ತಿಂಡಿ ಮಾಡಿರ್ತಕ್ಕಂಥ ಇಡ್ಲಿ ಪಾತ್ರೆಗಳೆಲ್ಲ ಸಿಂಕಲ್ಲಿ ಹಾಗೇ ಇದೆ, ಅದನ್ನು ಕೂಡ ಬೆಳಗಬೇಕು. ಸಂಜೆ ಕಸ ಹೊಡಿಬೇಕು, ಬಾಗಿಲು ಪೂಜೆ ಮಾಡಬೇಕು. ಈ ರೀತಿ ಲಾಟ್ ಆಫ್ ಕೆಲಸ ನಮ್ಮದು ಇದೆ ಅಂತ ಹೇಳಿ ಅವಳಿಗೊಂದು ಲೋಟ ಬಿಸಿ ಕಾಫಿ ಕೊಟ್ಟು ಒಂದು 10 ನಿಮಿಷ ಮಾತಾಡಿಕೊಂಡು ಕೂತಿದ್ವಿ. ಏನಾದರೂ ಕೆಲಸ ಇದ್ದಾಗ ಯಾರಾದರೂ ಬಂದರೂ ಕೂಡ ಮಾತಾಡೋದಕ್ಕೆ ಮನಸ್ಸೇ ಇರೋದಿಲ್ಲ. ಯಾಕಂತಂದರೆ ಅಲ್ಲಿ ಕೆಲಸ ಇದೆ, ಇವರು ಪಾಪ ಒಬ್ಬರೇ, ಈಗ ನಾನು ಬಿಟ್ಟು ಕೆಲಸ ಮಾಡೋದಕ್ಕೂ ಆಗಲ್ಲ, ಅವಳು ಇಷ್ಟೊತ್ತವರೆಗೂ ಇದ್ದಾಳೆ ಅನ್ನೋ ಕಾರಣಕ್ಕೂ ಕೂಡ ನಾನು ಮಾತಾಡಿಕೊಂಡು ಕೂತ್ಕೊಂಡು ಅವಳನ್ನು ಕಳಿಸಿ ಪಾತ್ರೆ ಬೆಳಗೋಕ್ಕೆ ಅಂತ ಹೋದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗೆ ಅನ್ನಿಸ್ತು? ಸಿಗುವ ನಾಳೆ.